ಬಂಧುಗಳೇ ನಮಸ್ಕಾರ. ನನ್ನ ಹೆಸರು ನರಸಿಂಹಗೌಡ ಆರ್ ಅಂತ ಹೇಳಿ ಕರ್ನಾಟಕ ರಾಜ್ಯ ಸಾಮಾಜಿಕ ಕಾರ್ಯಕರ್ತ ಅವರ ಒಕ್ಕೂಟದ ರಾಜ್ಯ ಉಪಾಧ್ಯಕ್ಷರು ಮಾತಾಡೋದು. ಮಾನ್ಯ ಕರ್ನಾಟಕ ಉಚ್ಚ ನ್ಯಾಯಾಲಯ ಸುಮಾರು 3 ಸಾರಿ ಏನು ಈ ಅಕ್ರಮ ಬ್ಯಾನರು ಬಂಟಿಂಗ್ಸ್ಗಳ ವಿರುದ್ಧವಾಗಿ ತೀರ್ಪನ್ನು ಕೊಟ್ಟು ಆ ತೀರ್ಪನ್ನು ಸರಿಯಾದ ರೀತಿಯಲ್ಲಿ ಸಮರ್ಪಕವಾಗಿ ಅಧಿಕಾರಿಗಳು ಕಾರ್ಯರೂಪಕ್ಕೆ ತರದೇ ಇರೋದ್ರಿಂದ ಒಂದು ಬಾರಿ ಅಧಿಕಾರಿಗಳಿಗೂ ಕೂಡ ಮುಖಕ್ಕೆ ಚೀಮಾರಿ ಹಾಕಿದೆಯೋ ಆಗಿದೆ ಉಚ್ಚ ನ್ಯಾಯಾಲಯ, ಕರ್ನಾಟಕ ಉಚ್ಚ ನ್ಯಾಯಾಲಯ. ಇವೆಲ್ಲವೂ ನಡೆದಿದ್ರೂ ಕೂಡ ಇದೇ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರು ಯಾರು ಷಡಕ್ಷರಿ ಅವರು ಕರ್ನಾಟಕ ಉಚ್ಚ ನ್ಯಾಯಾಲಯದ ಆದೇಶವನ್ನು ಉಲ್ಲಂಘನೆ ಮಾಡಿ ಅವರ ಹುಟ್ಟುಹಬ್ಬದಂದು ಕಬ್ಬನ್ ಪಾರ್ಕ್ ಇರಬಹುದು, ರಾಜ್ಯದ ಬೇರೆ ಬೇರೆ ಸ್ಥಳಗಳಲ್ಲಿ ಶಿವಮೊಗ್ಗ ಇರ್ಬೋದು, ನಮ್ಮ ಸ್ನೇಹಿತರೊಬ್ಬರು ಹೇಳಿದ್ರು ಶಿವಮೊಗ್ಗ ನಗರ ತುಂಬ ಇತ್ತಂತೆ ಅವ್ರದ್ದು ಫ್ಲೆಕ್ಸ್ಗಳು ಬ್ಯಾನರ್ಗಳೆಲ್ಲ, ಚಿತ್ರದುರ್ಗ ಇರ್ಬೋದು ಅಲ್ಲೆಲ್ಲ ಇತ್ತಂತೆ. ಹಾಗಾಗಿ ನಮ್ಮ ಮುಖ್ಯಮಂತ್ರಿಗಳು ಹೇಳ್ತಾರೆ, ಒಂದ್ಸರಿ ಉಪಮುಖ್ಯಮಂತ್ರಿಗಳಾಗಿದ್ದಾಗ ಬೆಂಗಳೂರು ನಗರ ಉಸ್ತುವಾರಿ ಇದ್ದಾಗ ಯಾವುದಾದ್ರೂ ಬ್ಯಾನರ್ ಕಂಡ್ರೆ, ನನ್ನ ಬ್ಯಾನರ್ನೇ ಕಂಡ್ರೆ 1 ಲಕ್ಷ ರೂಪಾಯಿ ದಂಡ ಹಾಕಿ ಅಂತ ಹೇಳ್ತಾರೆ. ಸ್ವಾಮಿ, ಬರೀ ಬಾಯಿ ಮಾತಿಗೆ ಇವೆಲ್ಲ ಬೂಟಾಟಿಕೆ ಮಾತಾಡೋದು ಬೇಡ. ಮಾನ್ಯ ಮುಖ್ಯಮಂತ್ರಿಗಳೇ, ಇವಾಗ ಮಾಧ್ಯಮದಲ್ಲಿ ಷಡಕ್ಷರಿ ವಿರುದ್ಧ ಸುದ್ದಿ ಆಗಿದೆ, ಕಂಪ್ಲೇಂಟು ಕೂಡ ಆಗಿದೆ, ದೂರು ಕೂಡ ಆಗಿದೆ. ನಿಮ್ಗೇನಾದರೂ ಆ ಮಾತಿನ ಮೇಲೆ ಬದ್ಧತೆ ಇದ್ದರೆ ಮಾನ್ಯ ಮುಖ್ಯಮಂತ್ರಿಗಳೇ, ಈ ಕೂಡಲೇ ಷಡಕ್ಷರಿ ವಿರುದ್ಧ ಸೂಕ್ತ ಕಾನೂನು ಕ್ರಮಕ್ಕೆ ಹಾಗೂ ವಿಧಾನಸೌಧ ಪೊಲೀಸ್ ಠಾಣೆಯಲ್ಲಿ ಅವರ ವಿರುದ್ಧ FIR ದಾಖಲು ಮಾಡಿ ಅವ್ರ ಮೇಲೆ ಕಾನೂನು ಕ್ರಮ ಆಗೋ ರೀತಿಯಲ್ಲಿ ದಯವಿಟ್ಟು ಫಸ್ಟ್ ನೀವು ಆ ಕೆಲಸ ಮಾಡಿ. ಆವಾಗ ನೀವು ಹೇಳಿದಂಥ ಮಾತಿಗೆ ಬದ್ಧತೆ ಇರ್ತೀರಿ ಅಂತ ನಾವು ಆವಾಗ ಒಪ್ಕೊಳ್ತೀವಿ. ಎಲ್ರಿಗೂ ನಮಸ್ಕಾರ.